ಸರ್ ವಾಪಸ್ ಬರೋಬೇಕಾ ವಾಪಸ್ ಬರ್ಬೇಕಾರೆ ಇಲ್ಲಿಂದ ಬಾ. ವಿಧಾನಸೌಧದ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಎಲ್ಲ ನಾಯಕರು ಹೊರಗೆ ಬಂದಿದ್ದಾರೆ. ಶಾಸಕಾಂಗ ಸಭೆ ಮುಕ್ತಾಯ ಆಗಿದೆ. ಮುಗಿಸಿಕೊಂಡು ಎಲ್ಲ ನಾಯಕರು ಹೊರಗಡೆ ಬಂದಿದ್ದಾರೆ. ಸಿಎಲ್ಪಿಯಲ್ಲಿ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಹೆಸರು ಘೋಷಣೆಯಾಗಿ ಮುಕ್ತಾಯ ಆಗಿದೆ ಸಭೆ. ನಾಯಕರು ಹೊರಗೆ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರಿಂದ ಡಿಕೆ ಶಿವಕುಮಾರ್ ನೂತನ ಶಾಸಕಾಂಗ ನಾಯಕನಾಗಿ ಘೋಷಣೆಯಾಯಿತು. ಅಲ್ಲಿಂದ ನಾಯಕರು ಹೊರಟಿದ್ದಾರೆ. ಸಿಎಲ್ಪಿ ಮೀಟಿಂಗ್ ಮುಕ್ತಾಯ ಆಗಿದ್ದು ಸುರ್ಜೇವಾಲಾ ವೇಣುಗೋಪಾಲ್ ಸುದ್ದಿಗೋಷ್ಠಿ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ. ಪತ್ರಿಕಾಗೋಷ್ಠಿಯಲ್ಲಿ ಡಿಕೆಶಿ ಹೆಸರನ್ನ ಹೈಕಮಾಂಡ್ ನಾಯಕರು ಘೋಷಣೆ ಮಾಡ್ತಾರೆ. ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಸುದ್ದಿಗೋಷ್ಠಿ ನಡೆಸಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಘೋಷಣೆ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಡಿಕೆಶಿ ಹೆಸರನ್ನ ಘೋಷಣೆ ಮಾಡೋರಿದ್ದಾರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಕೂಡ ಪತ್ರಿಕಾಗೋಷ್ಠಿಯಲ್ಲಿರ್ತಾರೆ. ಕೆಲವು ಹೊತ್ತಿನಲ್ಲಿ ಹೈಕಮಾಂಡ್ ನಾಯಕರು ಡಿಕೆ ಶಿವಕುಮಾರ್ ಹೆಸರನ್ನ ಘೋಷಣೆ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಸಿಎಲ್ಪಿ ಮೀಟಿಂಗ್ ಮುಕ್ತಾಯ ಮಾಡಿಕೊಂಡು ಹೊರಗೆ ಬರ್ತಾ ಇರೋ ವಿಷಯ ನೀವು ನೋಡ್ತಾ ಇದ್ದೀರಾ. ಡಿಕೆಶಿ ಹೆಸರಿನ ಅಧಿಕೃತ ಶಾಸಕಾಂಗ ಪಕ್ಷದ ಪತ್ರ ಲೋಕಭವನಕ್ಕೆ ರವಾನೆಯಾಗುತ್ತೆ. ಡಿಕೆ ಶಿವಕುಮಾರ್ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಸಿಎಲ್ಪಿ ಮೀಟಿಂಗ್ ಮುಕ್ತಾಯ ಆಗಿದೆ. ಲೋಕಭವನಕ್ಕೆ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖ ನಾಯಕರು ಡಿಕೆ ಶಿವಕುಮಾರ್ ಅವರ ಜೊತೆ ಹೋಗ್ತಾರೆ. ಲೋಕಭವನಕ್ಕೆ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಜಯರಾಮ್ ರಮೇಶ್, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಹೋಗ್ತಾರೆ. ಡಿಕೆ ಶಿವಕುಮಾರ್ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡಿಸ್ತಾರೆ. ಸಿದ್ದರಾಮಯ್ಯ ಅವರೊಂದಿಗೆ ಸುರ್ಜೇವಾಲಾ ಸಿಎಲ್ಪಿ ಮೀಟಿಂಗ್ ನಿಂದ ಹೊರಗೆ ಬರ್ತಾ ಇರೋ ವಿಷಯ ಇದು. ಸಿದ್ದರಾಮಯ್ಯ, ಸುರ್ಜೇವಾಲಾ ಸೇರಿದಂತೆ ನಾಯಕರು ಸಿಎಲ್ಪಿ ಮೀಟಿಂಗ್ ನಿಂದ ವಾಪಸ್ ಬರ್ತಾ ಇದ್ದಾರೆ. ಲೋಕಭವನಕ್ಕೆ ಹೊರಡ್ತಾರೆ. ಕೆಸಿ ವೇಣುಗೋಪಾಲ್ ಒಂದು ಕಡೆ, ಮತ್ತೊಂದು ಕಡೆ ಸುರ್ಜೇವಾಲಾ. ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಹಕ್ಕು ಮಂಡಿಸ್ತಾರೆ. ಅವರ ಜೊತೆಗೆ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ ಇರ್ತಾರೆ. ಸಿಎಲ್ಪಿ ಮೀಟಿಂಗ್ 10 ನಿಮಿಷದಲ್ಲಿ ಮುಕ್ತಾಯ ಆಗಿದೆ. ಕಾಂಗ್ರೆಸ್ ಶಾಸಕಾಂಗ ನಾಯಕನಾಗಿ ಡಿಕೆಶಿ ಹೆಸರು ಘೋಷಣೆಯಾಗಿದೆ. ಬುಧವಾರ ಸಂಜೆ 4:05ಕ್ಕೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ಶಾಸಕಾಂಗ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಘೋಷಣೆ ಮಾಡಿದ್ದಾರೆ. ಬುಧವಾರ ಸಂಜೆ 4:05ಕ್ಕೆ ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಸಭೆಯಲ್ಲಿ ಹೈಕಮಾಂಡ್ನ ನಾಯಕರು ಘೋಷಣೆ ಮಾಡಿದ್ದಾರೆ. ಸಿಎಲ್ಪಿ ಮೀಟಿಂಗ್ ಮುಕ್ತಾಯಗೊಳಿಸಿ ತೆರಳುತ್ತಾ ಇರೋ ನಾಯಕರನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಸುರ್ಜೇವಾಲಾ ಇದ್ದಾರೆ, ಮತ್ತೊಂದು ಕಡೆ ಕೆಸಿ ವೇಣುಗೋಪಾಲ್. ಅವರಿಬ್ಬರ ನಡುವೆ ಸಿದ್ದರಾಮಯ್ಯ ನಡ್ಕೊಂಡು ಬರ್ತಾ ಇದ್ದಾರೆ. ಸಿಎಲ್ಪಿ ಮೀಟಿಂಗ್ ನಲ್ಲಿ ದೆಹಲಿಯ ನಾಯಕರ ಘೋಷಣೆಯಾಗಿದ್ದು ಸಿಎಲ್ಪಿ ನಾಯಕ ಡಿಕೆ ಶಿವಕುಮಾರ್ ಬುಧವಾರ ಸಂಜೆ 4:05ಕ್ಕೆ ಸಿಎಂ ಆಗಿ ಪದಗ್ರಹಣ ಮಾಡ್ತಾರೆ ಡಿಕೆ ಶಿವಕುಮಾರ್.
ನೂತನ ಶಾಸಕಾಂಗ ಸಭೆಯ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹೈಕಮಾಂಡ್ನ ನಾಯಕರು ಘೋಷಣೆ ಮಾಡಿ ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಳ್ಳುವ ಸಮಯ ಮತ್ತು ದಿನಾಂಕ ಎರಡನ್ನೂ ಘೋಷಣೆ ಮಾಡಿದ್ದಾರೆ. ಬುಧವಾರ ಸಾಯಂಕಾಲ 4:05ಕ್ಕೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಶಾಸಕಾಂಗ ಸಭೆಯಲ್ಲಿ ಇನ್ನೂ ಹೆಸರನ್ನ ಘೋಷಣೆ ಮಾಡಿಲ್ಲ. ಅಚ್ಚರಿಯ ಬೆಳವಣಿಗೆ. ಶಾಸಕಾಂಗ ಸಭೆಯಲ್ಲಿ ಡಿಕೆಶಿ ಹೆಸರನ್ನ ಘೋಷಿಸಿಯೇ ಇಲ್ಲ. ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಸಿದ್ದರಾಮಯ್ಯ ಅಂದ್ರಂತೆ. ಶಾಸಕಾಂಗ ಸಭೆಯಲ್ಲಿ ಈವರೆಗೂ ಡಿಕೆ ಶಿವಕುಮಾರ್ ಹೆಸರನ್ನ ಘೋಷಣೆ ಮಾಡಿಲ್ಲವಂತೆ. ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. 5 ನಿಮಿಷದ ಬ್ರೇಕ್ ತಗೊಂಡಿದ್ದಾರೆ. ಶಾಸಕಾಂಗ ಸಭೆಯಿಂದ 5 ನಿಮಿಷದ ಬ್ರೇಕ್ ತಗೊಂಡಿದ್ದು ಕೆಲವು ಹೊತ್ತಿನಲ್ಲಿ ಮತ್ತೆ ಸಭೆ ಆರಂಭ ಆಗುತ್ತೆ. ತಮ್ಮ ಕೊಠಡಿಗೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಶಾಸಕಾಂಗ ನಾಯಕನಾಗಿ ಇದುವರೆಗೆ ಹೆಸರು ಘೋಷಣೆ ಆಗಿಲ್ಲ ಅನ್ನೋದು ಬರ್ತಾ ಇರೋ ಮಾಹಿತಿ. ಕಹಾನಿ ಮೇ ಟ್ವಿಸ್ಟ್. ಸಿಎಲ್ಪಿ ಮೀಟಿಂಗ್ ನಲ್ಲಿ ಹೈಕಮಾಂಡ್ ನಿರ್ಧರಿಸಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅನುಮೋದಿಸಿದ್ದಾರೆ. ಅದಾದ ನಂತರ ಶಾಸಕಾಂಗ ಸಭೆಗೆ 5 ನಿಮಿಷದ ಬ್ರೇಕ್ ನಲ್ಲಿ ಚರ್ಚೆಯಾಗತ್ತೆ. ಹೈಕಮಾಂಡ್ ನಿರ್ಧರಿಸಲಿ ಅಂದಿದ್ದಾರೆ ಸಿದ್ದು. ಸಿಎಲ್ಪಿ ಮೀಟಿಂಗ್ಗೆ ಒಂದು 40 ನಿಮಿಷಗಳ ಕಾಲ ಲೇಟ್ ಆಗಿ ಸಿದ್ದರಾಮಯ್ಯ ಅವರು ಬಂದರು. ಸಿಎಲ್ಪಿ ಮೀಟಿಂಗ್ ಆರಂಭ ಆಗಬೇಕಾಗಿದ್ದು 4 ಗಂಟೆಗೆ 4:40ಕ್ಕೆ ಸಭೆ ಆರಂಭ ಆಯಿತು. ಸಿಎಲ್ಪಿ ಮೀಟಿಂಗ್ ನಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಪರಮೇಶ್ವರ್ ಅದಕ್ಕೆ ಅನುಮೋದಿಸಿದ್ದಾರೆ. ಐದು ನಿಮಿಷಗಳ ಸಿಎಲ್ಪಿ ಮೀಟಿಂಗ್ಗೆ ಬ್ರೇಕ್ ಸಿಕ್ಕಿದೆ. ಕೊಠಡಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯ. ಅವರ ಅಕ್ಕಪಕ್ಕದಲ್ಲಿ ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ. ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಸಿದ್ದರಾಮಯ್ಯ ಮಾತಿದು. ಹೈಕಮಾಂಡ್ ವಿವೇಚನೆಗೆ ಬಿಟ್ಟ ವಿಚಾರ ಅಂತ ಒಂದೇ ಸಾಲಿನ ನಿರ್ಣಯ ಹೇಳಿದ್ದಾರೆ ಸಿದ್ದು. ಸಿದ್ದರಾಮಯ್ಯ ಹೇಳ್ತಾ ಇದ್ದಂತೆ ಅದನ್ನ ಅನುಮೋದಿಸಿದ್ದಾರೆ ಪರಮೇಶ್ವರ್. ಬರ್ತಾ ಇದ್ದ ಮಾಹಿತಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಮೂಲಕವೇ ಘೋಷಣೆ ಮಾಡಿಸುತ್ತೆ ಅಂತ. ಆದ್ರೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ನಿರ್ಧಾರ ಹೈಕಮಾಂಡ್ ಮಾಡುತ್ತೆ, ಹೈಕಮಾಂಡ್ ವಿವೇಚನೆಗೆ ಬಿಟ್ಟ ವಿಚಾರ ಅಂತ ಒಂದೇ ಸಾಲಿನಲ್ಲಿ ತಮ್ಮ ನಿರ್ಣಯ ಹೇಳಿದ್ದಾರೆ. ಅದಾದ ಮೇಲೆ ಸಿಎಲ್ಪಿ ಮೀಟಿಂಗ್ಗೆ ಬ್ರೇಕ್ ಸಿಕ್ಕಿದೆ. ತಮ್ಮ ಕೊಠಡಿಗೆ ಹೋಗಿದ್ದಾರೆ. ಹೈಕಮಾಂಡ್ನ ಇಬ್ಬರು ನಾಯಕರು ಸಿದ್ದರಾಮಯ್ಯ ಅವರನ್ನ ಹಿಂಬಾಲಿಸಿದ್ದಾರೆ. ಸಿಎಲ್ಪಿ ನೂತನ ನಾಯಕನ ಘೋಷಣೆ ಇನ್ನೂ ಆಗಿಲ್ಲ. ಅದಕ್ಕೆ ಮುಂಚೆ ಒಂದು ಸಣ್ಣ ಬ್ರೇಕ್. ಸಿಎಲ್ಪಿ ಮೀಟಿಂಗ್ ನಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಸಿದ್ದರಾಮಯ್ಯ ಅವರು ಹೊರ ನಡೆದಿದ್ದಾರೆ. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆಗೆ ಸಿದ್ದರಾಮಯ್ಯ ಅವರ ಜೊತೆಗೆ ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.